ಕೋಪನ. ಅಯ್ಯೋ ಪೆದ್ದಿ, ಅದೆಲ್ಲ ನಾನು ಯಾವಾಗಲೂ ಮರ್ತೋಗ್ಬಿಟ್ಟೆ. ನಮ್ಮನೆ ಹುಡುಗಿಗೆ ಒಳ್ಳೇದಾಗತ್ತೆ ಅಂದ್ರೆ ನನಗಿಷ್ಟ ಇಲ್ವಾ? ಇನ್ಮೇಲೆ ಈ ಥರ ಏನೇ ಇದ್ರೂ ನನಗೆ ಹೇಳಿ. ನಾನು ಬರೋದಷ್ಟೇ ಅಲ್ಲ, ನಾನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ತೀನಿ. ಮುತ್ತುನ ಮದುವೆ ಆಗೋ ಯೋಗ ಬೆಳ್ಳಿಗೆ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ. ಬೆಳ್ಳಿ ಜಾತಕ ತುಂಬಾ ವಿಶೇಷವಾದ. ಎಲ್ಲಿಟ್ಟೆ? ಚಿಕ್ಕಮ್ಮ, ನನ್ನ ಚಾರ್ಜರ್ ಏನಾದ್ರು ನೋಡಿದ್ರ? ಇಡೀ ರೂಮ್ ಎಲ್ಲ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ. ಅಯ್ಯೋ ಮರ್ತೇ ಹೋಯ್ತು, ನಿನ್ನೆ ಮಾಯಿನ್ ಕೊಟ್ಟಿದ್ದೆ. ಈ ಕೆಲ್ಸದ ಮಧ್ಯೆ ಜ್ಞಾಪಕನೇ ಬರ್ಲಿಲ್ಲ. ಆ ಹುಡುಗಿ ಆದ್ರೂ ಜ್ಞಾಪಿಸ್ಕೊಂಡು ತಗೊಂಡ್ ಬಂದ್ ಕೊಡ್ಬೇಕಲ್ವಾ? ಮಾಯಾ ಮಾಯಾ, ಬೆಳಿಗ್ಗೆಯಿಂದ ಒಂದೇ ಸಮ ಕೆಲ್ಸ, ಇದನ್ನೆಲ್ಲ ಜೋಡಿಸಿಟ್ಟು ನಾನೇ ತಗೊಂಡ್ ಬಂದ್ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ನಾನೇ ಇಸ್ಕೋತೀನಿ. ನಾನ್ ತಪ್ಪು ಮಾಡಿದೀನಿ, ನಾನೇ ತಗೊಂಡ್ ಬಂದ್ ಕೊಡ್ತೀನಿ. ಅಯ್ಯೋ ನೀವೇನ್ ಚಿಕ್ಕಮ್ಮ, ಏನೋ ದೊಡ್ಡ ತಪ್ಪು ಮಾಡಿರೋ ತರ ಹೇಳ್ತಾ ಇದ್ದೀರಾ? 2 ಹೆಜ್ಜೆ ಹೋದ್ರೆ ನನ್ನ ಕಾಲೇನ್ ಸೌದೋಗಲ್ಲ. ನೀವು ನಿಮ್ ಕೆಲಸ ನೋಡಿ. ನಾನು ನನ್ನ ಕೆಲಸನೇ ಮಾಡ್ತಿದ್ದೀನಪ್ಪ. ನನ್ಗೆ ಈ ಕೆಲಸಕ್ಕಿಂತ ಮಾಯಾ ಕೊಟ್ಟಿರೋ ಕೆಲಸನೇ ಮುಖ್ಯ. ಹೋಗು ಹೋಗು. ಮಾಯಾ, ಮಾಯಾ, ಮಾವ, ಸಾರಿ ಮಾಯಾ, ಅದು ಮಾವ ಯಾರೂ ಬರಲ್ಲ ಅಂತ ಅನ್ಕೊಂಡು ನಾನು ಡೋರ್ ಲಾಕ್ ಮಾಡಿದ್ರೆ ಸ್ನಾನಕ್ಕೆ ಹೋಗ್ಬಿಟ್ಟೆ. ಆದ್ರೆ ನೀವು... ಸಾರಿ ಮಾಯಾ, ಬಾಕ್ಲು ತಟ್ಟದೆ ಒಳಗೆ ಬಂದಿದ್ದು ನನ್ನ ತಪ್ಪು. ಮಾವ, ಏನ್ ಬಂದಿದ್ದು? ಅದು ಚಾರ್ಜಿಂಗ್ ಸ್ವಿಚ್ ಆಫ್ ಅಲ್ಲ, ಚಾರ್ಜಿಂಗ್ ಖಾಲಿ. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದು ಚಿಕ್ಕಮ್ಮ ಚಾರ್ಜರ್. ಓ, ಐ ಆಮ್ ರಿಯಲಿ ಸಾರಿ ಮಾವ. ಆಕ್ಚುಲಿ ನಿಮ್ಮ ಚಾರ್ಜರ್ ನಾನೇ ಇಸ್ಕೊಂಡಿದ್ದು, ಬಟ್ ಕೊಡೋದೇ ಮರ್ತ್ಬಿಟ್ಟೆ. ಸಾರಿ. ಇಲ್ಲ ಪರವಾಗಿಲ್ಲ, ನೀನು ಬಟ್ಟೆ ಹಾಕೊಂಬಂದು ಆಮೇಲೆ ಚಾರ್ಜರ್ ಕೊಡು. ಅಯ್ಯೋ ಮಾವ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತೀರಾ? ಯಾವ ಥರ ಇಂಪಾರ್ಟೆಂಟ್ ಕಾಲ್ಸ್ ಬಂದರೆ ಮಿಸ್ ಆಗಲ್ವಾ? ನೀವಿರಿ, ನಾನು ಕೊಡ್ತೀನಿ. ಮಾವ, ಇವತ್ತು ನೀವು ಫುಲ್ ಚಾರ್ಜ್ ಆಗ್ತೀರ ಮಾವ.
ಸಾರಿ ಮಾಯಾ, ಅದು ಬೀಳ್ತಿರೋಳನ್ನ ಕಾಪಾಡಿ ನೀವೇ ಸಾರಿ ಕೇಳ್ತಿರಲ್ಲ ಮಾವ. ಯಾರಾದರೂ ಒಳ್ಳೆ ಕೆಲಸ ಮಾಡಿ ಸಾರಿ ಕೇಳ್ತಾರ? ಮಾವ, ಚಾರ್ಜರ್? ಇಲ್ಲ ಬೇಡ, ನಾನು ಆಮೇಲೆ ಇಸ್ಕೋತೀನಿ. ಚಿತ್ರ, ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ ನಿನ್ ಗಂಡ. ನಾನು ತುಂಬಾ ಕೆಟ್ಟವನು, ಅದಿವತ್ತು ಸಾಬೀತಾಗೋಯ್ತು. ಮಾತ್ಗೂ ಶ್ರೀರಾಮಚಂದ್ರ ಅಂತಿದ್ದೆ. ನಿನ್ ನಂಬಿಕೆಗೆ ಮಸಿ ಬೆಳೆದ್ಬಿಟ್ಟೆ ಚಿತ್ರ. ನಾನು ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಚಿತ್ರ. ಇಲ್ದಿದ್ರೆ ಈ ತರ ಎಲ್ಲ ಆಗ್ತಿತ್ತ? ನೀನ್ ನನ್ ಬಿಟ್ಟೋದ್ಮೇಲೆ ನಿನ್ಗೋಸ್ಕರ ಎಷ್ಟು ಸಂಕಟ ಪಟ್ಟೆ. ಮದ್ವೆ ಬೇಡ ಅಂತ ಹಠ ಮಾಡ್ದೆ. ಆದ್ರೆ ನಾನು ಆಡಿದ ನಾಟಕನ ಅಂತ ನನ್ ಮೇಲೆ ನನಗೆ ಅನುಮಾನ ಬರ್ತಿದೆ. ಅವತ್ ನಾನು ಹೇಳಿದ್ದೆ, ಚಿತ್ರ ನನ್ ಜೊತೆಗೆ ಇದ್ದಾಳೆ, ನನ್ನನ್ನು ಗಮನಿಸ್ತಾ ಇದ್ದಾಳೆ, ನನ್ ಸುತ್ತಮುತ್ತನೇ ಇದ್ದಾಳೆ ಅಂತ. ನನ್ನ ನಂಬಿಕೆ ನಿಜಾನೇ ಆಗಿದ್ರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಇದ್ದಿದ್ದ ರೀತಿ ನೋಡಿ ನಿನಗೆ ನನ್ನ ಮೇಲೆ ಎಷ್ಟು ಅಸಹ್ಯ ಹುಟ್ಟಿರ್ಬೇಡ. ನಿನಗೆ ನನ್ನ ಮುಖ ತೋರ್ಸಕ್ಕೂ ನಾಚಿಕೆ ಆಗ್ತಿದೆ ಚಿತ್ರ. ನೀನಾದ್ರೂ ತಡಿಬಾರ್ದಿತ್ತ ಚಿತ್ರ? ಹೇಳು, ನನಗೆ ಕ್ಷಮಿಸ್ತೀಯ ಅಲ್ವಾ? ಇಲ್ಲ, ನಿನ್ನ ಹತ್ರ ಕ್ಷಮೆ ಕೇಳೋ ಅರ್ಹತೆನೂ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಜಗತ್ನಲ್ಲಿ ನಿನ್ ಸ್ಥಾನ ಯಾರು ತುಂಬಕ್ಕಾಗಲ್ಲ ಚಿತ್ರ. ಎದೆ ಮುಟ್ಟು ಹೇಳ್ತಾ ಇದ್ದೀನಿ, ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗ್ತಿಲ್ಲ ನನ್ಗೆ. ಯಾವತ್ತೂ ಇಲ್ದೇ ಇರೋದು ಇವತ್ತು ಯಾಕೆ ಈ ತರ ಆಗ್ತಿದೆ ಹೇಳು ಚಿತ್ರ. ಏನ್ ಚಿಕ್ಕಮ್ಮ ಬರಕ್ ಹೇಳಿದ್ರಂತೆ? ಏನಿಲ್ಲಪ್ಪ, ನಿನ್ನೆ ಬೆಳ್ಳಿಗೋಸ್ಕರ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಜೋರಾಗಿತ್ತಂತೆ. ನನಗೆ ಹೇಳಲೇ ಇಲ್ಲ. ಮಾಯಾ ಹೇಳಿ ನಾನು ತಿಳ್ಕೊಬೇಕಾಯ್ತು. ನನಗೂ ಹೇಳಿದ್ರೆ ನಾನು ಬರ್ತಿದ್ನಲ್ಲಪ್ಪ. ಓ ಅದಾ, ಎಲ್ಲ ದಿಢೀರಂತ ಆಗೋಯ್ತು ಚಿಕ್ಕಮ್ಮ. ನಾನೇ ಬಂದು ನಿಮ್ಮ ಹತ್ರ ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಮಾಯನೆಲ್ಲ ಹೇಳ್ಬಿಟ್ಟಿದ್ದಾಳೆ. ಆ ಷಣ್ಮುಗ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ನಾಮಕರಣ ಅಂತ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅಯ್ಯೋ ಚಿಕ್ಕಮ್ಮ, ಮೊನ್ನೆ ಬೆಳ್ಳಿ ಎದೆ ಮೇಲೆ ಕಣ್ಕಪ್ಪ ಹಚ್ಚದ್ಲು ಅಂತ ಬೈದ್ ಕಳ್ಸಿದ್ನಲ್ಲ. ಎಲ್ಲಿ ಬೆಳ್ಳಿಗ್ ಪೂಜೆ ಅಂದ್ರೆ ನಾನು ಸಿಟ್ ಮಾಡ್ಕೊಂಡು ಬರೋದಿಲ್ವೋ ಅಂತ ಆತರ ಸುಳ್ಳು ಹೇಳಿದಾನಷ್ಟೇ. ಅದೇ ಅನ್ಕೊಂಡೆ, ಷಣ್ಮುಗ ತುಂಬಾ ಒಳ್ಳೆ ಹುಡುಗ, ನನ್ನ ಹತ್ರ ಯಾಕೆ ಬಂದು ಸುಳ್ಳು ಹೇಳ್ದ ಅಂತ. ಇರ್ಲಿ ಬಿಡು, ಅವನ ಉದ್ದೇಶ ಒಳ್ಳೇದೇ ಆಗಿತ್ತು. ಅವನು ಬಂದು ನನ್ನ ಹತ್ರ ನಿಜ ಹೇಳಿದ್ರೆ ನಾನೇ ನಿನ್ನನ್ನು ಕಳಿಸ್ಕೊಡ್ತಾ ಇರ್ಲಿಲ್ವಾ? ಬೆಳ್ಳಿ ಏನು ಹೊರಗ್ನವಳ? ಎಷ್ಟೇ ಆಗ್ಲಿ ಅವಳು ನಮ್ಮನೆ ಹೆಣ್ಮಗಳು. ಆಮೇಲೆ ನಾನು ನಿನ್ನನ್ನು ಯಾಕೆ ಬರೋದಕ್ಕೆ ಹೇಳಿದೆ ಅಂದ್ರೆ, ಹೇಳಿ ಚಿಕ್ಕಮ್ಮ. ಶಶಿ, ಏನ್ ಚಿಕ್ಕಮ್ಮ ಇದೆಲ್ಲ? ಇದೆಲ್ಲ ಬೆಳ್ಳಿಗೋಸ್ಕರ. ಅವಳು ನಮ್ಮನ್ನು ಪೂಜೆ ಕರೀಲಿಲ್ಲ ಅಂತ ನಮ್ಮ ಕರ್ತವ್ಯನ ನಾವು ಬಿಟ್ಬಿಡಕ್ಕಾಗುತ್ತಾ? ಎಷ್ಟೇ ಆಗಲಿ ಬೆಳ್ಳಿ ನಮ್ಮನೆ ಹುಡುಗಿ, ನಾವು ತಾನೇ ನೋಡ್ಕೋಬೇಕು. ಬೆಳ್ಳಿ, ಬೆಳ್ಳಿ. ಹಾ ಅತ್ತೆ. ಬಾರೇ ನನ್ನ ಮುದ್ದಿನ ಸೊಸೆ. ನಿನ್ನೆ ನಡೆದ ಪೂಜೆಗೆ ನಮ್ಮನೆಯಿಂದ ಈ ಗೌರವದ ಉಡುಗೊರೆ ನಿನಗೆ. ನಿನ್ನ ಆಸೆ ಅಂತೇನೆ ಮದುವೆ ಆಗಿ ಮಕ್ಕಳಾಗಿ 100 ಕಾಲ ಚೆನ್ನಾಗಿ ಬಾಳು. ಇನ್ನು ಮುಂದೆ ನೀನು ಸಂತೋಷವಾಗಿರ್ಬೇಕು. ಇದೆಲ್ಲ ನಾನು ಹೊಳದೇ ಇರಲಿಲ್ಲ, ನಮ್ಮ ಮಾಯಾನೇ ಈ ಐಡಿಯಾ ಕೊಟ್ಟಿದ್ದು. ನೀನೇ ನಿನ್ನ ಕೈಯಾರೆ ಈ ಉಡುಗೊರೆನ ಬೆಳ್ಳಿ ಕೊಡು.
ಥ್ಯಾಂಕ್ಸ್ ಮಾವ. ಅತ್ತೆ ನಂಗೆ ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿ ಬಾಳು. ನಿಮ್ಮ ಮಾವನ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋ. ಅಯ್ಯೋ ನನ್ಗೆ ಯಾಕೆ ಚಿಕ್ಕಮ್ಮ? ಏಯ್ ಎದ್ದೇಳು. ಬೆಳ್ಳಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಕ್ಕ? ಬಾ ಬೆಳ್ಳಿ, ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ. ಏನ್ ವಿಷಯ ಅಕ್ಕ? ಅಕ್ಕ ನೀವೇ ಅಂತ ಅತ್ತೆಗ ತಾಂಬೂಲ ಎಲ್ಲ ಕೊಡಕ್ ಹೇಳಿದ್ದು, ತುಂಬಾ ಥ್ಯಾಂಕ್ಸ್ ಅಕ್ಕ. ಓಕೆ ಬೆಳ್ಳಿ, ಇದನ್ನ ನೋಡು. ಹೈ, ಇದ್ ನಮ್ ಚಿತ್ರ ಅಕ್ಕ. ಅಯ್ಯೋ ಅಲ್ಲ, ಇದ್ ನೀವೇ. ಸೇಟ್ ನಮ್ ಚಿತ್ರ ಅಕ್ಕನೇ ಮತ್ತೆ ಎದ್ ಬಂದಿರೋ ಕಾಣಿಸ್ತಿದ್ದೀರಾ ಅಕ್ಕ. ಎಷ್ಟು ಮುದ್ದಾಗಿದೆ. ನಿಮ್ ಮುತ್ತು ಮಾವನು ನನ್ನ ನೋಡಿ ಹಾಗೆ ಹೇಳಿದ್ರು ಬೆಳ್ಳಿ. ನಾನು 2 ಸೆಕೆಂಡ್ ಸ್ಟನ್ ಆಗಿ ಹೋಗಿದ್ದೆ. ಅಂದ್ರೆ ನನ್ನನ್ನ ಚಿತ್ರ ಅಂತ ಕರೆದ್ರು ಗೊತ್ತಾ. ನಿಮ್ ಅಕ್ಕನ ತರ ಸೀರೆ ಉಟ್ಕೊಂಡಿರೋ ನನ್ನನ್ನು ನೋಡೇ ಹಾಗೆ ಹೇಳಿದ್ರು ಅಂದ್ಮೇಲೆ ನೀನ್ ಅವ್ರನ್ನ ಮದ್ವೆ ಆಗೋಳು. ನೀನ್ ಹೇಗಿರ್ಬೇಕು ಗೊತ್ತಾ? ನೀನ್ ನೋಡು, ಹಳೆ ಕಾಲದವ್ರ ತರ ಲಂಗ ದಾವಣಿ ಹಾಕೊಂಡು ನಿಂತ್ಕೊಂಡಿದ್ಯಾ. ಅಕ್ಕ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದೇ ಒಂದಿನ ನನ್ಗೆ ಆ ಸೀರೆ ಕೊಡಿ ಅಕ್ಕ. ಮುಂದೊಂದ್ಸಲ ಉಟ್ಕೊಂಡು ಮಾವನ್ ಮುಂದೆ ಹೋಗ್ಬಿಟ್ಟು ಬರ್ತೀನಿ ಪ್ಲೀಸ್. ಅಯ್ಯೋ ಪೆದ್ದಿ, ನಿನಗ್ಯಾಕೆ ಆ ಸೀರೆ ಬೇಕು? ನೀನು ಈ ಮನೆ ಸೊಸೆ ಆಗೋಳು. ನೀನ್ ಎಂತ ಸೀರೆ ಉಟ್ಕೋಬೇಕು ಗೊತ್ತಾ? ಬಾ ಕೊಡ್ತೀನಿ. ಅಕ್ಕ ಇದು ಚಿತ್ರ ಅಕ್ಕನ ರೂಮ್ ಅಲ್ವಾ? ಚಿತ್ರ ಅಕ್ಕನ ರೂಮಿಗೆ ಯಾರೇ ಬಂದ್ರು ಮುತ್ತು ಮಾವಂಗ ಆಗಲ್ಲ ಅಂತ ಅತ್ತೆ ಹೇಳ್ತಿದ್ರು. ಅಯ್ಯೋ ದಡ್ಡಿ, ಅದು ಬೇರೆ ಯಾರಾದ್ರೂ ಕಾಲಿಟ್ರೆ, ನೀನ್ ಕಾಲಿಟ್ರೆ ಅಲ್ಲ. ಮುತ್ತು ಮಾವಂಗೆ ನೀನ್ ಯಾರೋ ಬೇರೆಯವಳೇನೆ. ಇವತ್ತಲ್ಲ ನಾಳೆ ಅವ್ರನ್ನ ಮದ್ವೆ ಆಗೋ ಹುಡುಗಿ ನೀನು. ನಿನ್ಗೂ ಬೇರೆಯವ್ರಿಗೂ ವ್ಯತ್ಯಾಸ ಇಲ್ವನೆ? ಬೆಳ್ಳಿ, ನೀನ್ ಉಟ್ಕೋಬೇಕಾಗಿರೋದು ನನ್ ಸೀರೆ ಅಲ್ಲ, ಚಿತ್ರ ಸೀರೆ. ಇರು. ಅಕ್ಕ ಬೇಡ ಅಕ್ಕ, ನನ್ಗೆ ಯಾಕೋ ಭಯ ಆಗ್ತಿದೆ. ನಿನಗೆ ನನ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇದೆ ಅಕ್ಕ. ಹಾಗಿದ್ರೆ ಸ್ವಲ್ಪ ಸುಮ್ಮನೆ ಇರು. ಇದು ಚೆನ್ನಾಗಿಲ್ಲ ಬೆಳ್ಳಿ. ಇದು ನೋಡು, ಸೂಪರ್ ಸೀರೆ. ಇದು ನೀನು ಉಟ್ಕೊಂಡ್ರೆ ಮಹಾರಾಣಿ ತರ ಕಾಣ್ತೀಯ. ಅಕ್ಕ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾವ್ ಈ ರೂಮ್ಗೆ ಬಂದಿಲ್ಲ ಅನ್ನೋ ಗೊಟ್ಟೋಗ್ಬಿಡೋಣ ಬನ್ನಿ. ಸ್ವಲ್ಪ ಸೈಲೆಂಟ್ ಆಗಿರ್ತೀಯ. ಅಲ್ಲ ಬೆಳ್ಳಿ, ಇಷ್ಟೊಂದು ಭಯ ಪಟ್ಕೊಂಡ್ರೆ ಆಸೆ ಪಟ್ಟದನ್ನೆಲ್ಲ ಪಡ್ಕೊಳಕ್ಕಾಗತ್ತಾ? ಮುತ್ತು ಮಾವನ್ ಜೊತೆ ಮದ್ವೆ ಆಗ್ಬೇಕಾ ಬೇಡ್ವಾ? ಆಗ್ಬೇಕು ಅಕ್ಕ. ಮುತ್ತು ಮಾವ ಅಂದ್ರೆ ನನ್ ಜೀವ. ಅದಕ್ಕೆ ಬೆಳ್ಳಿ, ಅವರಿಗೂ ನೀನಂದ್ರೆ ಜೀವ ಅಂತ ಅನಿಸ್ಬೇಕು ಅಂದ್ರೆ ಈ ಸೀರೆ ನೀನು ಉಟ್ಕೋಬೇಕು. ನಡಿ. ಈ ಸೀರೆಲಿ ಎಷ್ಟು ಮುದ್ದ ಕಾಣ್ತಿದ್ಯಾ ಬೆಳ್ಳಿ. ಇರು, ನಿಂಗೆ ಒಡವೆ ತಂದ್ಕೊಡ್ತೀನಿ.
ಎಷ್ಟು ಮುದ್ದ ಕಾಣ್ತಿದ್ಯಾ ಬೆಳ್ಳಿ, ನನ್ ಕಣ್ಣೆ ನಿನಗ್ ತಾಕತ್ತೆ. ಕಣ್ಮುಚ್ಚು, ಕಣ್ಮುಚ್ಚು. ಕಣ್ಬಿಡು, ನೋಡು ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ. ಅಯ್ಯೋ ಅಕ್ಕ, ಇದು ನಾನಾ? ಯಾಕೆ ಡೌಟಾ? ನನ್ ಕಣ್ಣ ನನ್ಗೆ ನಂಬಕ್ಕಾಗ್ತಿಲ್ಲ, ಯಾರೋ ಬೇರೆಯವಳು ಅನಿಸ್ತಾ ಇದೆ. ಆದ್ರೆ ಮಾವಂಗೆ ನೀನು ಯಾರು ಬೇರೆ ತರ ಕಾಣಲ್ಲ, ಅವರು ತುಂಬಾ ಪ್ರೀತಿ ಇಟ್ಕೊಂಡಿರೋ ಚಿತ್ರನ್ ತರನೇ ಕಾಣ್ತೀಯ. ಒಂದ್ ನಿಮಿಷ ತಡಿ, ನಾನು ಹೋಗಿ ಮಾವನ್ ಕರ್ಕೊಂಡ್ ಬರ್ತೀನಿ. ಏ ಬೆಳ್ಳಿ, ನಾಳೆ ನೀನ್ ಮುತ್ತು ಮಾವನ್ ಮದ್ವೆ ಆದ್ಮೇಲೆ ಈ ಮಾಯಾ ಮಾಡಿದ ಸಹಾಯನ ನೆನ್ಪಿಟ್ಕೋತೀಯ ತಾನೆ? ಅವಾಗ ನಿನ್ ಸಂಭ್ರಮ ನಿನಗೆ, ನಾವೆಲ್ಲ ಹೇಗೆ ಕಾಪ್ತಾ ಇರ್ತೀವಿ ಹೇಳು? ಹೋಗಿ ಅಕ್ಕ, ನಂಗೆ ನಾಚಿಕೆ ಆಗುತ್ತೆ. ಅರೆ, ಮಾವ ಬಂದಾಗೂ ಹೀಗೆ ನಾಚಿಕೆ ಪಟ್ಕೊಡ್ರೆ ಹೇಗೆ? ಆಲ್ ದಿ ಬೆಸ್ಟ್ ಬೆಳ್ಳಿ. ಅಯ್ಯೋ ಚಿಕ್ಕಮ್ಮ, ಸಾಕು. ನಿಮ್ದು ಊಟ ಆಯ್ತಾ? ಮೊದಲು ನೀನು ಊಟ ಮಾಡು ಮುತ್ತು, ನಾನು ಆಮೇಲೆ ಊಟ ಮಾಡ್ತೀನಿ. ನಿಮ್ಮ ಮಾತು ಮೀರಕ್ಕಾಗತ್ತಾ? ಸರಿ, ಬಡ್ಸಿ ಚಿಕ್ಕಮ್ಮ. ಮಾಯಾ, ನಿಂದು ಊಟ ಆಯ್ತಾ? ಹಾ ಮಾವ, ನನ್ ಊಟ ಆಯ್ತು. ಮುತ್ತು, ನೀನ್ ಇಲ್ಲಿದ್ಯಾ? ಮತ್ತೆ ಚಿತ್ರನ್ ರೂಮಲ್ಲಿ ಯಾರಿದ್ದಾರೆ? ನೀನ್ ಅಲ್ಲಿದ್ಯಾ? ಸುಮ್ನೆ ನಿನ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಹಾಗೆ ಬಂದ್ಬಿಟ್ಟೆ. ನೀನ್ ನೋಡಿದ್ರೆ ಊಟ ಮಾಡ್ತಿದ್ಯಾ? ಚಿಕ್ಕಮ್ಮ, ನನ್ ಪರ್ಮಿಷನ್ ಇಲ್ಲದೆ ಚಿತ್ರನ್ ರೂಮ್ಗೆ ಯಾರು ಹೋಗಿದ್ದು? ನನಗೆ ಗೊತ್ತಿಲ್ಲ ಮುತ್ತು, ನೀನ್ ಸಮಾಧಾನವಾಗಿ ಊಟ ಮಾಡು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಇಲ್ಲ, ಇರಿ ಚಿಕ್ಕಮ್ಮ. ಚಿತ್ರನ್ ರೂಮ್ಗೆ ಯಾರು ಹೋಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನೇ ಅವಳ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೆ. ಹೀಗಿರುವಾಗ ಯಾರು ಅವಳ ರೂಮ್ಗೆ ಹೋಗಿದ್ದು? ಏನ್ ಮುತ್ತು, ಅರ್ಧಕ್ಕೆ ಊಟ ಬಿಟ್ಬಿಟ್ಟು ಹೋಗ್ತಿದ್ಯಾ? ಬರ್ತಿರೋ ಕೋಪಕ್ಕೆ ಹಸುವೆ ಹಿಂಗೋಯ್ತು. ಇವತ್ತವಳಿ ಬೀಳೋ ವಧೆನ ಅವಳಿ ಜನ್ಮದಲ್ಲೇ ಮರೆಯಲ್ಲ. ಯಾವ ಮುತ್ತು ಮಾವನ್ ಕಂಡ್ರೆ ಪ್ರಾಣ ಬಿಡ್ತಿದ್ಲೋ ಅದೇ ಮುತ್ತು ಮಾವನ್ ಹೆಸರು ಕೇಳಿದ್ರೆ ಹೆದರ್ಕೊಂಡು ನಡಗ್ ಹೋಗ್ಬೇಕು. ಅವ್ರ ಸಾವಾಸನೆ ಬೇಡ ಅಂತ ಕೈ ಮುಗ್ದು ಓಡೋಗ್ಬೇಕು. ಹಾಗ್ ಮಾಡ್ತಾರೆ ಇವತ್ತು ಮುತ್ತು ಮಾವ. ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆಗೂ ಒಂದು ಒಳ್ಳೆ ದಿನ ಗೊತ್ತು ಮಾಡಿಸ್ತೀನಿ. ಯಾರದು ರೂಮಲ್ಲಿ? ಮಾವ, ಹೇಗೆ ಕಾಣಿಸ್ತಿದ್ದೀನಿ ನಾನು?